ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಎದುರು ನಿಂತಿರುವಂತ ನಮ್ಮ ಜೊತೆಗೆ ಇಡೀ ಜಿಲ್ಲೆಯ ಕಾರ್ಮಿಕರ ಜೊತೆಗೆ ಇವತ್ತು ಈ ಒಂದು ಸಭೆಯಲ್ಲಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದ ಸನ್ಮಾನ್ಯ ಮೋನಪ್ಪ ಭಂಡಾರಿ, ಲಲ್ಲೇಶ್ ಅವರೇ, ಮಾಜಿ ಮೇಯರ್ ರಾವ್ ಅವರೇ, ನಮ್ಮ ಬಂಧುಗಳೇ, ಇವತ್ತು ಅತ್ಯಂತ ಬೇಸರದಿಂದ ಇಡೀ ಜಿಲ್ಲೆಯ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮರಳು ನೀತಿ ಪಂಡರು ಮರಳು ಪಥದ ಪಾಡಿಯರು ಧಿಕ್ಕಾರ ಧಿಕ್ಕಾರ. ಈ ಜಿಲ್ಲೆಯಲ್ಲಿ ಇಂದು ಮರಳು ಮತ್ತು ಕೆಂಪುಗಲ್ಲಿನ ಅಭಾವ ಉಂಟಾಗಿದ್ದು ಈ ಕಾರಣಗಳಿಂದಾಗಿ ಕಟ್ಟಡ ನಿರ್ಮಾಣ ಕಾಮಗಾರಿಗಳಾಗಿರುವಂತದ್ದು. ಜನ ಪಕ್ಷದ ಎಲ್ಲ ಪ್ರಮುಖರನ್ನು ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಸ್ವಾಗತಿಸಿದರು. ರಸ್ತೆ ಇಲ್ಲ, ಬಿಲ್ಲು ಇಲ್ಲ, ಪೇಮೆಂಟ್ ಇಲ್ಲ, ಲಂಚ ಮಾತ್ರ ಗ್ಯಾರಂಟಿ ಗ್ಯಾರಂಟಿ ಬಂಡೇರು, ಬೆಲೆ ಏರಿಕೆ ಮಲ್ತೇರು, ನಿನಗೂ ಫ್ರೀ ನನಗೂ ಇಲ್ಲ, ಹೊಯ್ಗೆ ಇಲ್ಲ, ಅಭಿವೃದ್ಧಿ ಕುಂಠಿತ ಮಾತ್ರ ಗ್ಯಾರಂಟಿ ನಿಲ್ಲಿಸಿ ಮಾತಾಡಿ. ಸಂಘಟನೆ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಿದ್ರು. ಈ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಎಲ್ಲ ದಕ್ಷಿಣ ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ. ಅದರ ಒಂದು ಭಾಗವಾಗಿ ಮಂಗಳೂರು ನಗರ ದಕ್ಷಿಣ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ, ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಹಲವಾರು ದಿನಗಳಿಂದ ಕೆಂಪುಕಲ್ಲು ದಕ್ಷಿಣ ಕನ್ನಡ ಆರ್ಥಿಕ ಪರಿಸ್ಥಿತಿಯು ಕುಂಠಿತಗೊಂಡಿದೆ. ಇದನ್ನು ವಿರೋಧಿಸಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಪಲ ಅವರು ಇವರನ್ನು ನಿಮ್ಮೆಲ್ಲರ ಪರವಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಶಾಸಕರಾದ ಡಿ ವೇದವಾಸ್ ಕಾಮತ್ ಅವರು ನಮ್ಮನ್ನು ಜೋಡಿಸುತ್ತಿದ್ದಾರೆ. ಅದೇ ರೀತಿ ಈ ಸಭೆಯಲ್ಲಿ ಮಂಡಲದ ಅಧ್ಯಕ್ಷರಾದ ರಮೇಶ್ ಖಂಡೇಟೊಂದಿಗೆ ನಮ್ಮ ರಾಜ್ಯದ ಹಿರಿಯ ನಾಯಕರಾದ ಮೋನಪ್ಪ ಭಂಡಾರಿ ಅವರು ಸೇರಿದ್ದಾರೆ. ಅವರನ್ನು ಎದುರಿಗೆ ಕರೀತಾ ಇದ್ದೇನೆ, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಮಂಡಲದ ಪದಾಧಿಕಾರಿಗಳು ಅವರನ್ನು ನಮ್ಮ ಈ ಸಭೆಯಲ್ಲಿ ನಮ್ಮ ಈ ಕರೆಗೆ ಹೋಗೊಟ್ಟು ಅವರಿಗಾದ ತೊಂದರೆಗಳನ್ನು ನಮ್ಮೊಂದಿಗೆ ಪ್ರತಿಭಟಿಸಲು ಬಂದ ಮಂಗಳೂರು ಗುತ್ತಿಗೆದಾರ ಸಂಘದ ಎಲ್ಲ ಪ್ರಮುಖರನ್ನು ಅದೇ ರೀತಿ ನಮ್ಮೊಂದಿಗೆ ಮುಂದಕ್ಕೆ ಬೆಳಗ್ಗೆಯಿಂದ ಈ ಮಳೆಯಲ್ಲೂ ನಮ್ಮ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಸರ್ಕಾರ ನನಗೆ ಅನಿಸುವುದು ದಕ್ಷಿಣ ಕನ್ನಡ ಜಿಲ್ಲೆ ಈ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಿರ್ಲಕ್ಷ್ಯ ಮಾಡುವಂತದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿರೋಧಿ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಈ ಜಿಲ್ಲೆಯ ಬಗ್ಗೆ ಈಗಾಗಲೇ ಈ ರಾಜ್ಯದ ಉಪಮುಖ್ಯಮಂತ್ರಿಯವರು ರಾತ್ರಿ 7 ಗಂಟೆಯ ನಂತರ ಈ ಜಿಲ್ಲೆ ಸ್ತಬ್ಧ ಆಗಿರುವಂತ ಜಿಲ್ಲೆ ಅಂತ ಈಗಾಗಲೇ ರಾಜ್ಯದಲ್ಲಿ ನಿಂತು ಅವರು ಘೋಷಣೆಯನ್ನ ಮಾಡಿದ್ದಾರೆ. ನನಗೆ ಅನಿಸುವುದು ಇದು ಅವರ ಕೇವಲ ಮಾತಿಗೋಸ್ಕರ ಹೇಳಿಲ್ಲ. ಅವರಿಗೆ ನಿಜವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬಾರದು, ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಿರ್ಲಕ್ಷ್ಯ ಮಾಡುವಂತ ಅವರ ಮನಸ್ಸಿನ ಮಾತನ್ನ ಅವರು ಹೇಳಿದ್ದಾರೆ. ರಾತ್ರಿ ಮಾತ್ರ ಅಲ್ಲ, ಹಗಲು ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ತಬ್ಧ ಮಾಡುವಂತಹ ನಿರ್ಮಾಣ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ರಾತ್ರಿ ಇದ್ದದನ್ನ ಬೆಳಿಗ್ಗೆಯಿಂದ ಮಾಡುವಂತ ಕೆಲಸವನ್ನ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಅವರು ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಅಂತ ಅವರು ಗಲಾಟೆ ಮಾಡ್ತಾರೆ ಹೊರತು ಅವರು ಈ ರಾಜ್ಯದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರನ್ನ ಬಿಟ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಹೆಚ್ಚು GST ಮತ್ತು ಟ್ಯಾಕ್ಸ್ ಅನ್ನ ಕೊಡುವಂತ ದಕ್ಷಿಣ ಕನ್ನಡ ಜಿಲ್ಲೆ.